ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಾಂಗ್ರೆಸ್ ಪಕ್ಷದಲ್ಲಿ ಸಣ್ಣದಾಗಿ ಮುಂದಿನ ನಾಯಕತ್ವಕ್ಕಾಗಿ ಫೈಟ್ ಆರಂಭವಾಗುವಂತೆ ಕಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತು, ಕಾಂಗ್ರೆಸ್ ಪಕ್ಷದ ಪ್ರಶ್ನಾತೀತ ನಾಯಕ ಅಂತಂದ್ರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸೋನಿಯಾ ಗಾಂಧಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. 2014 ನಂತರ ರಾಹುಲ್ ಗಾಂಧಿಗೆ ಅನೇಕ ಬಾರಿ ಅವಕಾಶವನ್ನ ಕೊಡಲಾಯಿತು. ಆದರೆ ರಾಹುಲ್ ಗಾಂಧಿ ಪ್ರತಿ ಬಾರಿಯೂ ಕೂಡ ಫೇಲ್ಯೂರ್ ಆಗ್ತಾ ಇದ್ದಾರೆ. ಈಗ ರಾಹುಲ್ ಗಾಂಧಿಗೆ ರೀಪ್ಲೇಸ್ ಮಾಡೋದಕ್ಕೆ ಪ್ರಿಯಾಂಕಾ ಗಾಂಧಿಯನ್ನ ತರಲಾಗಿದೆ. ಪ್ರಿಯಾಂಕಾ ಗಾಂಧಿಗೆ ಹೆಚ್ಚೆಚ್ಚಿನ ಜವಾಬ್ದಾರಿಯನ್ನು ಕೊಡಲಾಗ್ತಾ ಇದೆ. ಪ್ರಿಯಾಂಕಾ ಗಾಂಧಿಗೆ ಪಕ್ಷದಲ್ಲೂ ಉನ್ನತ ಹುದ್ದೆ ಸಿಗುವಂತ ಸಾಧ್ಯತೆಗಳಿದೆ. ಎಷ್ಟರ ಮಟ್ಟಿಗೆ ಕೇಳಿದ್ರೆ 2029 ಚುನಾವಣೆಯಲ್ಲಿ ಪ್ರಿಯಾಂಕಾ ಗಾಂಧಿ ಫ್ರಂಟ್ ರನ್ನರ್ ಆಗಿರ್ತಾರೆ. ಹೀಗೊಂದು ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿಯ ಜೊತೆಗೆ ಪೈಪೋಟಿಯನ್ನು ನಡೆಸ್ತಾರ? ಪ್ರಿಯಾಂಕಾ ಗಾಂಧಿಯನ್ನ ರಾಜಕೀಯದಲ್ಲಿ ತಂದಿದ್ಯಾಕೆ? ಕಾಂಗ್ರೆಸ್ ಪಕ್ಷ ಅವರನ್ನ ಹೆಚ್ಚೆಚ್ಚು ಮುಂದೆ ನಿಲ್ಲಿಸ್ತಾ ಇರುವಂತದ್ದು ಯಾಕೆ? ಇದರ ಹಿಂದಿನ ರಾಜಕೀಯ ಲೆಕ್ಕಾಚಾರ ಏನು? ಪ್ರಿಯಾಂಕಾ ಗಾಂಧಿಗೆ ರಾಹುಲ್ ಗಾಂಧಿಗಿಂತ ಶಕ್ತಿ ಇದೆಯಾ? ಈ ದೇಶದ ಜನ ಪ್ರಿಯಾಂಕಾ ಗಾಂಧಿಯನ್ನು ಒಪ್ಕೊಳ್ತಾರ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಇಡೀ ದೇಶದ ಜನರಿಗೆ ಗೊತ್ತು, ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅದು ನೆಹರು ಗಾಂಧಿ ಕುಟುಂಬದ ಪಕ್ಷ. ಅವರ ಹಿಡಿತದಲ್ಲೇ ಇದೆ. ಅದರ ಹೊರತುಪಡಿಸಿ ನೀವು ಬೇರೆ ಏನೋ ನಾಯಕತ್ವ ಇದೆ, ಸಾಮೂಹಿಕ ನಾಯಕತ್ವ, ಇದೆಲ್ಲ ಕಾಂಗ್ರೆಸ್ನಲ್ಲಿ ಕೇವಲ ಭ್ರಮೆ ಅಷ್ಟೇ. ಮೊಟ್ಟ ಮೊದಲು ನೆಹರು ಕೈಲಿತ್ತು. ನೆಹರು ಆದ ನಂತರ ಇಂದಿರಾ ಗಾಂಧಿ ಕೈಗೆ ಹಸ್ತಾಂತರ ಆಯಿತು. ಇಂದಿರಾ ಗಾಂಧಿ ಆಗ್ತಿದ್ದ ಹಾಗೆ ರಾಜೀವ್ ಗಾಂಧಿ ಕೈಗೆ ಬಂತು. ರಾಜೀವ್ ಗಾಂಧಿ ತೀರ್ಕೊಳ್ತಿದ್ದಂತೆ ಸೋನಿಯಾ ಗಾಂಧಿ ಪಕ್ಷದಲ್ಲಿ ಮುಂದೆ ಬಂದಿರಲಿಲ್ಲ. ಅದು ಬೇರೆ ಬೇರೆ ನಾಯಕರ ಕೈಗೆ ಹೋಗಿತ್ತು. ಇದೆಲ್ಲವೂ ಕೂಡ ಹೊರಗೆ ಕಾಣ್ತಾ ಇರೋದಷ್ಟೇ. ರಾಜೀವ್ ಗಾಂಧಿ ತೀರಿಕೊಂಡ ಬಳಿಕವೂ ಕೂಡ ಪಕ್ಷದ ಕಂಟ್ರೋಲ್ ಇದ್ದಿದ್ದು ಸೋನಿಯಾ ಗಾಂಧಿ ಬಳಿಯಲ್ಲೇ. ಸೋನಿಯಾ ಗಾಂಧಿಯನ್ನು ಒಪ್ಪಿಸಿಯೇ PV ನರಸಿಂಹರಾವ್ ಅವರನ್ನ ಪ್ರಧಾನಮಂತ್ರಿ ಮಾಡಲಾಗಿತ್ತು. ಆನಂತರ 1997-98 ಹೊತ್ತಿಗೆ ಸೋನಿಯಾ ಗಾಂಧಿ ರಾಜಕೀಯದಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ. ಅವರು ನೇರವಾಗಿ ರಾಜಕೀಯಕ್ಕೂ ಕೂಡ ಬರ್ತಾರೆ. ಅದಾದ ನಂತರ ಸೋನಿಯಾ ಗಾಂಧಿ 2014 ಕೂಡ ಕಾಂಗ್ರೆಸ್ ಪಕ್ಷವನ್ನ ಕಂಪ್ಲೀಟ್ ತನ್ನ ಹತೋಟಿಯಲ್ಲೇ ಇಟ್ಟುಕೊಂಡಿದ್ರು. ಆದ್ರೆ ಸೋನಿಯಾ ಗಾಂಧಿಗಿದ್ದಂತಹ ಇಚ್ಛೆ ಏನು? ನನ್ನ ಮಗ ರಾಹುಲ್ ಗಾಂಧಿಗೆ ಈ ನಾಯಕತ್ವವನ್ನು ವರ್ಗಾಯಿಸಬೇಕು. ಈ ಹಿಂದೆ ತನ್ನ ಪತಿ ಅಂದ್ರೆ ರಾಜೀವ್ ಗಾಂಧಿ ಕೈಲಿ ಹೇಗೆ ಕಾಂಗ್ರೆಸ್ ಪಕ್ಷ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತೋ ಅದೇ ಸ್ಥಿತಿಗೆ ರಾಹುಲ್ ಗಾಂಧಿ ತರಬೇಕು. ರಾಹುಲ್ ಗಾಂಧಿಗೆ ಪಕ್ಷದ ನಾಯಕತ್ವ ಜೊತೆಗೆ ದೇಶದ ಪ್ರಧಾನಿ ಪಟ್ಟ ಎರಡರಲ್ಲೂ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಸೋನಿಯಾ ಗಾಂಧಿ ಅದೆಷ್ಟೋ ಬಾರಿ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ನೀವೇ ನೋಡಿದ್ರಿ, 2014 ರಾಹುಲ್ ಗಾಂಧಿಗೆ ಪಕ್ಷದ ನಾಯಕತ್ವವನ್ನು ಪೂರ್ಣ ಪ್ರಮಾಣದಲ್ಲಿ ಕೊಡದೇ ಇದ್ರೂ ಕೂಡ ಅವರನ್ನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ ಬಿಂಬಿಸಿತು. ಆದ್ರೆ ಏನಾಯ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಕಾಂಗ್ರೆಸ್ ತನ್ನ ಇತಿಹಾಸದಲ್ಲಿ ಅತ್ಯಂತ ಕಳಪೆ ಸಾಧನೆಯನ್ನ 2014 ಮಾಡಿತು. ಅನಂತರ 2019 ಮತ್ತೆ ರೀಲಾಂಚ್ ಮಾಡುವಂತಹ ಪ್ರಯತ್ನ ಆಯಿತು. ಆಗ್ಲೂ ಕೂಡ ಕಾಂಗ್ರೆಸ್ ಮಕಾಡೆ ಮಲಗೋಯ್ತು. 2024 ರಾಹುಲ್ ಗಾಂಧಿ INDIA ಕೂಟದ ಮುಖ್ಯಸ್ಥ ಆಗಿರಲಿಲ್ಲ ಅಥವಾ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ನೇರವಾಗಿ ಬಿಂಬಿಸಿರಲಿಲ್ಲ. ಆದ್ರೂ ಕೂಡ ಇಡೀ ದೇಶಕ್ಕೆ ಏನು ಗೊತ್ತಿತ್ತು? ಒಂದು ವೇಳೆ INDIA ಕೂಟ ಅಧಿಕಾರಕ್ಕೆ ಬಂದಿದ್ದೆ ಆದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬಹುದು. ಈ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಕೂಡ ಬಿಂಬಿಸ್ತಾ ಇತ್ತು. ಆದ್ರೆ 2024 ಕೂಡ ಅಂತಹ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿಲ್ಲ. ಬಿಜೆಪಿಯನ್ನ ಬಹುಮತದಿಂದ ತಪ್ಪಿಸಿದ್ದು ಬಿಟ್ರೆ ರಾಹುಲ್ ಗಾಂಧಿ ಏನ್ ಸಾಧನೆ ಮಾಡಿದ್ದಾರೆ? ಇದಿಷ್ಟೇ ಅಲ್ಲ ಮಿತ್ರರೇ, ರಾಹುಲ್ ಗಾಂಧಿ 2014 ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರಲ್ಲ, ಅಂದ್ರೆ ಎಲ್ಲಾ ಚುನಾವಣೆಯನ್ನ ಅವರ ನೇತೃತ್ವದಲ್ಲೇ ಎದುರಿಸಲಾಗ್ತಾ ಇದೆ. ಅದು ರಾಜ್ಯದ ಚುನಾವಣೆ ಇರಬಹುದು ಅಥವಾ ದೇಶದ ಚುನಾವಣೆ ಇರಬಹುದು. ಇದರಲ್ಲಿ ರಾಹುಲ್ ಗಾಂಧಿಗೆ ಯಾವ ಯಶಸ್ಸು ಸಿಕ್ಕಿದೆ? 2018 ಮಧ್ಯಪ್ರದೇಶವನ್ನ ಕಾಂಗ್ರೆಸ್ ಏನು ಗೆದ್ದಿರಲಿಲ್ಲ, ಆದ್ರೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಅವರಿಗೆ ಸರ್ಕಾರ ರಚನೆ ಮಾಡುವಂತಹ ಒಂದು ಅವಕಾಶ ಸಿಕ್ತು. ಆದ್ರೆ ಆ ಸರ್ಕಾರ ಹೆಚ್ಚು ದಿನ ನಡೀಲಿಲ್ಲ. ಛತ್ತೀಸ್ಗಢವನ್ನ ಗೆದ್ದುಕೊಂಡ್ರು, ರಾಜಸ್ಥಾನವನ್ನ ಗೆದ್ದುಕೊಂಡ್ರು. ಇದು ರಾಹುಲ್ ಗಾಂಧಿಗೆ ಸಿಕ್ಕಂತಹ ಅತಿ ದೊಡ್ಡ ಜಯ. ಅಂದ್ರೆ ಮೂರು ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಏಕಕಾಲಕ್ಕೆ ಅಧಿಕಾರಕ್ಕೆ ತಂದಿದ್ದು. ಅದನ್ನ ಬಿಟ್ಟರೆ ಮಿತ್ರರೇ, 2017 ಪಂಜಾಬ್ ಅನ್ನ ಗೆದ್ದುಕೊಳ್ತಾರೆ. ಅದರಲ್ಲೂ ರಾಹುಲ್ ಗಾಂಧಿ ಅವರ ಪ್ರಭಾವ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅಲ್ಲಿ ಕ್ಯಾಪ್ಟನ್ ಅಮರೇಂದರ್ ಸಿಂಗ್ ಕಾರಣದಿಂದಾಗಿ ಪಂಜಾಬ್ನಲ್ಲಿ 2017 ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿತ್ತು. ಹಾಗೆ 2023 ಕರ್ನಾಟಕವನ್ನ ಗೆದ್ದುಕೊಳ್ತಾರೆ. ಅದೇ ವರ್ಷ ಅಂದ್ರೆ 2023 ತೆಲಂಗಾಣವನ್ನ ಗೆಲ್ತಾರೆ. ಇದು ರಾಹುಲ್ ಗಾಂಧಿ ಅವರ ಅತಿ ದೊಡ್ಡ ಜಯ. ಇದನ್ನ ಬಿಟ್ಟರೆ ಮಿತ್ರರೇ, ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಸೋತಿದ್ದಾರೆ. ಅವರ ಪ್ರಚಾರ ತಂತ್ರ ಫೇಲ್ಯೂರ್ ಆಗಿದೆ. ಎಲ್ಲ ವಿಧವಾಗಿಯೂ ಕೂಡ ರಾಹುಲ್ ಗಾಂಧಿ ಏನೇ ನಿರ್ಧಾರ ಕೈಗೊಂಡರೂ ಕೂಡ ಅದು ಸಕ್ಸಸ್ ಕಂಡಿಲ್ಲ. 2024 ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು 99 ಸೀಟ್ ಗೆದ್ದು, ಅದನ್ನು ಬಿಟ್ಟರೆ ರಾಹುಲ್ ಗಾಂಧಿಗೆ ಬೇರೆ ಏನೂ ಯಶಸ್ಸು ಸಿಕ್ಕಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅನಿಸ್ತಾ ಇದೆ, ಇನ್ನು ಮುಂದಿನ ಚುನಾವಣೆಯನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋದ್ರೆ ಗೆಲ್ಲೋದು ಕಷ್ಟ ಇದೆ. ಎಷ್ಟು ಸಲ ಅಂತ ನೀವು ಇವರನ್ನ ರೀಲಾಂಚ್ ಮಾಡ್ತೀರಿ? ಪದೇ ಫೇಲ್ಯೂರ್ ಆಗ್ತಾ ಇರ್ತೀವಿ. ಹೀಗಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸುದೀರ್ಘವಾಗಿ ಒಂದು ರಾಷ್ಟ್ರೀಯ ಪಕ್ಷ ಅಧಿಕಾರದಿಂದ ದೂರ ಉಳಿದಿದ್ದೆ ಆದ್ರೆ ಮತ್ತೆ ನಾವು ಗೆಟನ್ ಆಗುವಂತದ್ದು ಕಷ್ಟ ಅಂತ ಪಕ್ಷದ ಕಾರ್ಯಕರ್ತರಿಗೆ ಅನಿಸ್ತಾ ಇದೆ, ಪಕ್ಷದ ನಾಯಕರಿಗೆ ಅನಿಸ್ತಾ ಇದೆ. ಹೀಗಾಗಿ ಹೊಸ ಮುಖ ಬೇಕಾಗಿದೆ. ಗಾಂಧಿ ಪರಿವಾರವನ್ನ ಬಿಟ್ಟು ಅಂದ್ರೆ ನೆಹರು ಗಾಂಧಿ ಪರಿವಾರವನ್ನ ಬಿಟ್ಟು ಹೊಸ ಮುಖಕ್ಕೆ ಮಣೆ ಹಾಕಿದ್ರೆ ಕಾಂಗ್ರೆಸ್ ಗೆದ್ದಂತಹ ಉದಾಹರಣೆ ಇಲ್ಲ. ಹೀಗಾಗಿ ನೆಹರು ಗಾಂಧಿ ಕುಟುಂಬದಲ್ಲಿ ಯಾರಿದ್ದಾರೆ ಮುಂದೆ? ಇರುವಂತಹದ್ದು ಒಂದೇ ಆಶಾ ಕಿರಣ, ಅದು ಪ್ರಿಯಾಂಕಾ ಗಾಂಧಿ. ಮಿತ್ರರೇ, ಸೋನಿಯಾ ಗಾಂಧಿಗೆ ಈಗಲೂ ಕೂಡ ಇಷ್ಟ ಇಲ್ಲ. ಸೋನಿಯಾ ಗಾಂಧಿ ತನ್ನ ಮಗ ರಾಜಕೀಯದಲ್ಲಿ ಮುಂದೆ ಬರಬೇಕು. ಪ್ರಿಯಾಂಕಾ ಗಾಂಧಿ MP ಬೇಕಾದ್ರಾಗ್ಲಿ, ಸಣ್ಣ ಪುಟ್ಟ ಹುದ್ದೆಯಲ್ಲಿರಲಿ, ಆದ್ರೆ ಇಡೀ ಪಕ್ಷ ಪ್ರಿಯಾಂಕಾ ಗಾಂಧಿ ಕೈಗೆ ಹೋಗುವಂತದ್ದು ಸೋನಿಯಾ ಗಾಂಧಿಗೆ ಇಷ್ಟ ಇಲ್ಲ. ಅದು ಸಹಜ. ರಾಹುಲ್ ಗಾಂಧಿ ಮುಂದೆ ಬರಲಿ, ತುಂಬಾ ಟೈಮ್ ನಿಂದ ಪಾಲಿಟಿಕ್ಸ್ ನಲ್ಲಿ ಇದ್ದಾರೆ, ಹೀಗೆಲ್ಲ ಅನ್ನಿಸಬಹುದೇನೋ. ಅದು ಸೋನಿಯಾ ಗಾಂಧಿ ಚಿಂತನೆ. ಅನೇಕರು ಕಾಂಗ್ರೆಸ್ ಪಕ್ಷದಲ್ಲಿ ಈ ಮಾತನ್ನ ಹೇಳ್ತಾರೆ. ಆದ್ರೆ ರಾಹುಲ್ ಗಾಂಧಿ ಪದೇ ಫೇಲ್ಯೂರ್ ಆಗ್ತಾ ಇರುವ ಕಾರಣದಿಂದಾಗಿ ಈಗ ಅನಿವಾರ್ಯವಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆತರಲಾಗಿದೆ. ಅವರು ಈಗ ವಯನಾಡಿನಿಂದ ಸಂಸದರಾಗಿದ್ದಾರೆ. ಮಿತ್ರರೇ, ಕೇವಲ ಸಂಸದರಾಗಿದ್ರೆ
ಆಗಿದ್ರೆ ಅಥವಾ ಪಕ್ಷದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ರೆ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರಲಿಲ್ಲ. ಪ್ರಿಯಾಂಕಾ ಗಾಂಧಿ ಮುಂದಿನ ಕಾಂಗ್ರೆಸ್ ಪಕ್ಷದ ನಾಯಕಿ ಅಂತ ಯಾರು ಕೂಡ ಹೇಳ್ತಾ ಇರಲಿಲ್ಲ. ಆದರೆ ಪ್ರಿಯಾಂಕಾ ಗಾಂಧಿ ಸಂಸತ್ತನ್ನ ಎಂಟ್ರಿ ಆದ್ರಲ್ಲ, ಆ ದಿನದಿಂದಲೂ ಕೂಡ ಅವರು ನಡೆದುಕೊಳ್ಳುತ್ತಿರುವಂತಹ ರೀತಿ ಇದೆಯಲ್ಲ, ಇದು ರಾಹುಲ್ ಗಾಂಧಿ ಅವರಿಗೆ ಪೈಪೋಟಿ ನಡೆಸುವಂತಿದೆ. ಇಲ್ಲಿ ಒಂದನ್ನು ಗಮನಿಸಿ, ಅವರು ನೇರವಾಗಿ ಎಲ್ಲೂ ಕೂಡ ರಾಹುಲ್ ಗಾಂಧಿ ಮೇಲೆ ಪೈಪೋಟಿ ಮಾಡಬೇಕು, ರಾಹುಲ್ ಗಾಂಧಿಯನ್ನ ಸೈಡ್ಗೆ ತಳ್ಳಿ ನಾನು ಮುಂದೆ ಬರಬೇಕು ಅಂತ ಮಾಡ್ತಾ ಇಲ್ಲ. ಈಗೇನಾಗುತ್ತೆ ಗೊತ್ತಾ, ಒಬ್ರು ಹೆಚ್ಚು ಬುದ್ಧಿವಂತರಾಗಿರ್ತಾರೆ, ಇನ್ನೊಬ್ರು ಸ್ವಲ್ಪ ಡಲ್ ಇರ್ತಾರೆ. ಇವರಿಬ್ಬರನ್ನ ಬಿಟ್ಟಾಗ ಬುದ್ಧಿವಂತರು ಸಹಜವಾಗಿ ಶೈನ್ ಆಗ್ತಾರೆ, ಡಲ್ ಇರುವವರು ಹಿಂದೆ ಉಳಿತಾರೆ. ಈಗ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ವಿಚಾರದಲ್ಲೂ ಹೀಗೆ ಆಗ್ತಾ ಇರುವಂತದ್ದು. ಸೋನಿಯಾ ಗಾಂಧಿಗೆ ಇದ್ದಂತಹ ಆತಂಕವೂ ಇದೆ, ನನ್ನ ಮಗನಿಗಿಂತ ಪ್ರಿಯಾಂಕಾ ಗಾಂಧಿ ತುಂಬಾ ಬುದ್ಧಿವಂತೆ ಇದ್ದಾಳೆ, ಹೀಗಾಗಿ ಅವರನ್ನ ಬೇಗ ರಾಜಕೀಯ ಕರೆತಂದಿದ್ರೆ ಅವರು ಹೆಚ್ಚು ಶೈನ್ ಆಗ್ಬಿಡ್ತಾರೆ, ನನ್ನ ಮಗನಿಗೆ ಹಿನ್ನಡೆ ಆಗತ್ತೆ ಅಂತ ಸೋನಿಯಾ ಗಾಂಧಿಗೆ ಅನಿಸ್ತಾ ಇತ್ತು. ಇದೇ ಕಾರಣದಿಂದ ಪ್ರಿಯಾಂಕಾ ಗಾಂಧಿ ಅವರನ್ನ ಚುನಾವಣಾ ರಾಜಕೀಯದಿಂದ ದೂರ ಇಟ್ಟಿದ್ರು. ಈಗ ಪ್ರಿಯಾಂಕಾ ಗಾಂಧಿ ಚುನಾವಣೆ ಗೆದ್ದಿದ್ದಾರೆ, ವಯನಾಡಿನ ಸಂಸದೆಯಾಗಿ ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಮಿತ್ರರೇ, ಪ್ರಿಯಾಂಕಾ ಗಾಂಧಿ ಕೆಲಸ ಮಾಡುವಂತಹ ರೀತಿ ನೋಡಿ, ರಾಹುಲ್ ಗಾಂಧಿಗೆ ಹೇಗೆ ಪೈಪೋಟಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಹುಲ್ ಗಾಂಧಿ 2019 ವಯನಾಡನ್ನು ಗೆದ್ದುಕೊಂಡಿದ್ರು. ಹಾಗೆ 2024 ರಾಯಬರೇಲಿ ಮತ್ತು ವಯನಾಡು ಎರಡೂ ಕಡೆ ನಿಂತಿರ್ತಾರೆ, ವಯನಾಡನ್ನು ಕೂಡ ಗೆದ್ದುಕೊಂಡಿರ್ತಾರೆ. ಎರಡನೇ ಬಾರಿ ರಾಹುಲ್ ಗಾಂಧಿ ಗೆದ್ದ ಬಳಿಕ ವಯನಾಡಿನಲ್ಲಿ ಲ್ಯಾಂಡ್ ಸ್ಲೈಡ್ ಆಗುತ್ತೆ, ದೊಡ್ಡ ಮಟ್ಟದ ಅನಾಹುತ, ಕಂಡು ಕೇಳರಿಯದಂತಹ ಅನಾಹುತ. ಆಗ ರಾಹುಲ್ ಗಾಂಧಿ ರಾಜೀನಾಮೆ ಕೊಟ್ಟಿರಬಹುದು, ಆದರೆ ವಯನಾಡಿನ ಸಮಸ್ಯೆ ಯಾರ ಹೊಣೆ? ರಾಹುಲ್ ಗಾಂಧಿ ಅವರ ಹೊಣೆಯೇ ಆಗಿರುತ್ತೆ. ಯಾಕೆಂದ್ರೆ ಇವರು ರಾಜೀನಾಮೆ ಕೊಟ್ಟಿದ್ರಿಂದಾಗಿ ಅಲ್ಲಿ ತೆರವಾಗಿರುತ್ತೆ, ಪರೋಕ್ಷವಾಗಿ ಅವರೇ ಸಂಸದರಾಗಿರ್ತಾರೆ, ಅವರ ಪಕ್ಷದ ಹಿಡಿತದಲ್ಲೇ ಇರುವಂತಹ ಕ್ಷೇತ್ರ ಆಗಿರುತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಯಾವ ರೀತಿಯಾಗಿ ವ್ಯವಹಾರ ಮಾಡಿದ್ರು, ಲೋಕಸಭೆಯಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಲ್ಲೂ ಕೇಂದ್ರಕ್ಕೆ ಒತ್ತಡ ಹಾಕುವಂತಹ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡಿಲ್ಲ. ಅಲ್ಲಿಗೆ ಪರಿಹಾರ ಕೊಡಿಸೋದಕ್ಕೆ ರಾಹುಲ್ ಗಾಂಧಿ ಯಾವುದೇ ರೀತಿಯಲ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. ಕೇವಲ ಪ್ರಿಯಾಂಕಾ ಗಾಂಧಿ ಅವರನ್ನ ಕರೆದುಕೊಂಡು ಹೋಗಿ ವಯನಾಡಿನಲ್ಲಿ ಒಂದು ಫೋರ್ಸ್ ಕೊಟ್ಟಿದ್ದು ಬಿಟ್ರೆ ರಾಹುಲ್ ಗಾಂಧಿ ಇನ್ನೇನ್ ಮಾಡಿದ್ದಾರೆ? ಇದೇ ವಿಚಾರವಾಗಿ ಪ್ರಿಯಾಂಕಾ ಗಾಂಧಿ ಹೇಗೆ ಮಾಡಿದ್ರು ಅಂತ ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ನಡುವಿನ ವ್ಯತ್ಯಾಸ ನಿಮಗೆ ಸ್ಪಷ್ಟ ಆಗೋಗುತ್ತೆ. ಪ್ರಿಯಾಂಕಾ ಗಾಂಧಿ ಈ ಬಾರಿ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ, ಅಂದ್ರೆ ಉಪಚುನಾವಣೆಯಲ್ಲಿ ಗೆದ್ದು ಸಂಸತ್ತನ್ನು ಪ್ರವೇಶ ಮಾಡಿದ್ರು. ಪ್ರಿಯಾಂಕಾ ಗಾಂಧಿ ಸಂಸತ್ನಲ್ಲಿ ಎಂಪಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರೆ. ಕೇವಲ ಪ್ರಿಯಾಂಕಾ ಗಾಂಧಿ ಒಬ್ಬರೇ ಭೇಟಿ ಆಗೋದಿಲ್ಲ, ಕೇರಳದ ಕಾಂಗ್ರೆಸ್ನ ಕೆಲವೊಂದಷ್ಟು ಸಂಸದರನ್ನು ಕರೆದುಕೊಂಡು ಒಂದು ನಿಯೋಗದೊಂದಿಗೆ ಅಮಿತ್ ಶಾ ಅವರನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ವಯನಾಡಿನ ಮುಂಡಕ್ಕೈನಲ್ಲಾದಂತಹ ಲ್ಯಾಂಡ್ ಸ್ಲೈಡ್ ನಿಂದ ಏನೇನು ದುರಂತ ಆಗಿದೆ, ಯಾರ್ಯಾರಿಗೆ ಸಂಕಷ್ಟ ಉಂಟಾಗಿದೆ, ಕೇಂದ್ರ ಸರ್ಕಾರದ ಪರಿಹಾರ ಎಷ್ಟು ಬೇಕಾಗಿದೆ, ಇದೆಲ್ಲವುದನ್ನು ಅಮಿತ್ ಶಾ ಅವರಿಗೆ ಮನವರಿಕೆ ಮಾಡಿಕೊಡ್ತಾರೆ. ನೀವು ನಮಗೆ ಸಹಾಯ ಮಾಡಬೇಕು, ರಾಜಕೀಯವನ್ನು ಬದಿಗಿಟ್ಟು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೋಸ್ಕರವಾಗಿ ಕೈ ಜೋಡಿಸಿ ಅಂತ ಹೇಳಿ ಅಮಿತ್ ಶಾ ಅವರ ಬಳಿಯಲ್ಲಿ ಮನವಿ ಮಾಡಿಕೊಳ್ತಾರೆ. ರಾಹುಲ್ ಗಾಂಧಿ ಯಾವತ್ತಾದ್ರೂ ಸರ್ಕಾರದ ಯಾವುದಾದ್ರೂ ಮಂತ್ರಿಯನ್ನ ಭೇಟಿಯಾಗಿದ್ದು ನೋಡಿದ್ರಾ? ಅಥವಾ ನನ್ನ ಕ್ಷೇತ್ರದ ಕೆಲಸ ಆಗಬೇಕು ಅಂತ ರಾಹುಲ್ ಗಾಂಧಿ ಯಾವುದಾದ್ರೂ ಕಚೇರಿಗೆ ಹೋಗಿದ್ದನ್ನು ನೋಡಿದ್ರಾ? ಆ ರೀತಿಯ ಸುದ್ದಿಗಳೆಲ್ಲಾದ್ರೂ ಬಂದಿದೆಯಾ? ಇಲ್ಲ. ರಾಹುಲ್ ಗಾಂಧಿ ಯಾವ ರೀತಿಯಾಗಿ ಪೋಸ್ಟ್ ಕೊಡುವಂತದ್ದು, ನಾನು ಕಾಂಗ್ರೆಸ್ ಪಕ್ಷದ ದೊಡ್ಡ ನಾಯಕ, ನಾನೇನೇ ಇದ್ರೂ ಕೂಡ ಪ್ರೈಮ್ ಮಿನಿಸ್ಟ್ರಿಯಲ್ ಕ್ಯಾಂಡಿಡೇಟ್ ಬಿಟ್ರೆ ನಾನು ಸಂಸದರಂತೆಲ್ಲ ಕೆಲಸ ಮಾಡೋದಿಲ್ಲ. ಈಗ ರಾಯಬರೇಲಿಯಲ್ಲಿ ಅವ್ರು ಸಂಸದರಲ್ವಾ, ರಾಯಬರೇಲಿ ವಿಚಾರವಾಗಿ ರಾಹುಲ್ ಗಾಂಧಿ ಯಾವತ್ತಾದ್ರೂ ಕೆಲಸ ಮಾಡಿದ್ ನೋಡಿದ್ರಾ? ಇಲ್ಲ. ವಯನಾಡಿನ ವಿಚಾರದಲ್ಲಿ ರಾಹುಲ್ ಗಾಂಧಿ ಯಾವುದಾದ್ರೂ ಮಂತ್ರಿಗಳ ಆಫೀಸ್ಗೆ ಹೋಗಿದ್ದು ನೋಡಿದ್ರಾ? ಇಲ್ಲ, ಹೋಗೋದಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಆ ರೀತಿಯಾದಂತಹ ಸ್ವಭಾವವೇ ಇಲ್ಲ. ಆದರೆ ಪ್ರಿಯಾಂಕಾ ಗಾಂಧಿ ನೋಡಿ, ಅವರು ನೇರವಾಗಿ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾರೆ, ಭೇಟಿಯಾಗಿ ಮನವಿಯನ್ನ ಸಲ್ಲಿಸ್ತಾರೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾರೆ. ಹೊರ ಬಂದ ಬಳಿಕ ಅವರು ಮಾತನಾಡಿದ್ ನೋಡಿ, ಅವರಿಗೆ ರಾಜಕೀಯವಾಗಿ ಸ್ವಲ್ಪ ಬುದ್ಧಿಮತ್ತೆ ಇದೆ ಅಂತ ಗೊತ್ತಾಯ್ತು. ಅವ್ರು ಹೇಳ್ತಾರೆ, ರಾಜಕೀಯ ಏನೇ ಇರಬಹುದು, ಕ್ಷೇತ್ರದಲ್ಲಿ ತುಂಬಾ ಕಷ್ಟ ಇದೆ, ಈಗಾಗಲೇ ಪರಿಹಾರ ವಿಳಂಬ ಆಗಿದೆ, ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು, ನಾನೀಗ ಅಮಿತ್ ಶಾ ಅವರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಅವರು ಪೂರಕವಾಗಿ ಸ್ಪಂದಿಸಿದ್ದಾರೆ, ಸಾಧ್ಯವಾದಷ್ಟು ಅನುದಾನ ಕೊಡ್ತೀನಿ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ, ಹೀಗಂತ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ. ಅಂದ್ರೆ ಆ ವಿಚಾರದಲ್ಲಿ ತಕ್ಷಣಕ್ಕೆ ರಾಜಕೀಯ ಮಾಡೋದಕ್ಕೆ ಪ್ರಿಯಾಂಕಾ ಗಾಂಧಿ ಹೋಗಿಲ್ಲ. ಅದೇ ರಾಹುಲ್ ಗಾಂಧಿ ಆಗಿದ್ರೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದೆ, ಅವರೇನು ಸ್ಪಂದಿಸಿಯೇ ಇಲ್ಲ, ನಮಗೆ ದುಡ್ಡು ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ, ಬೇಕಾದ್ರೆ ಮಧ್ಯದಲ್ಲಿ ಎಲ್ಲಾದ್ರೂ ಆದ್ರೆ ಒಂದು ಅದಾನಿಯನ್ನ ತಂದು ಸೇರಿಸ್ತಾ ಇದ್ರು, ಅದಾನಿ ಇದರ ಹಿಂದೆ ಇದ್ದಾರೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ಆ ರೀತಿಯಾಗಿ ರಾಹುಲ್ ಗಾಂಧಿ ವರ್ತಿಸ್ತಾರೆ. ಅದಾನಿ, ಸಂವಿಧಾನ, ಈ ಎಲ್ಲ ವಿಚಾರವನ್ನ ಬಿಟ್ಟು ರಾಹುಲ್ ಗಾಂಧಿ ಹೊರಗೆ ಬರ್ತಾ ಇಲ್ಲ. ಆದ್ರೆ ಪ್ರಿಯಾಂಕಾ ಗಾಂಧಿ ಲೋಕಸಭೆಯನ್ನ ಪ್ರವೇಶ ಮಾಡಿದ ತಕ್ಷಣವೇ ಫುಲ್ ಆಕ್ಟಿವ್ ಆಗಿದ್ದಾರೆ. ಇದಿಷ್ಟೇ ಅಲ್ಲ, ಈಗ ಇದೇ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಅದಾನಿ 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 ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಅಧಿವೇಶನವನ್ನ ಬಾಯ್ಕಾಟ್ ಮಾಡ್ತಾ ಇದ್ದಾರೆ, ಸಭಾತ್ಯಾಗ ಮಾಡಿ ಹೊರಗೆ ಬರ್ತಾ ಇದ್ದಾರೆ, ಅನಂತರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರಲ್ಲೂ ಕೂಡ ತುಂಬಾ ಮಿಂಚುತ್ತಾ ಇರುವಂತಹದ್ದು ಯಾರು? ಪ್ರಿಯಾಂಕಾ ಗಾಂಧಿ. ರಾಹುಲ್ ಗಾಂಧಿ ಪಕ್ಕದಲ್ಲೇ ನಿಂತ್ಕೊಂಡು ನಾನು ಈ ಪಕ್ಷದ ನಾಯಕಿ ಅನ್ನುವ ರೀತಿಯಲ್ಲಿ ಅವರು ಫೋರ್ಸ್ ಕೊಡ್ತಾ ಇದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ಇಲ್ಲಿ ಪ್ರಿಯಾಂಕಾ ಗಾಂಧಿ ಮುಂದೆ ಬರ್ತಾ ಇದ್ದಾರೆ ಅನ್ನೋದಕ್ಕಿಂತಲೂ ಕೂಡ ಕಾಂಗ್ರೆಸ್ನಲ್ಲಿ ಆ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆಯಲ್ಲ, ಆ ನಾಯಕತ್ವದ ವ್ಯಾಕ್ಯೂಮ್, ಅದನ್ನ ಪ್ರಿಯಾಂಕಾ ಗಾಂಧಿ ತುಂಬೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಮುಂಚೂಣಿಗೆ ಬರ್ತಾರೆ. ಮಿತ್ರರೇ, ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇದು ನಿಶ್ಚಿತ, ಹೀಗೆ ಆಗತ್ತೆ. ಯಾಕೆ ಅಂತಂದ್ರೆ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರಿಯಾಂಕಾ ಗಾಂಧಿ ವಯನಾಡನ್ನ ಗೆಲ್ತಿದ್ದಂತೆ ನಾನು ರಾಜ್ಯದ ಕಾಂಗ್ರೆಸ್ನ ಒಬ್ಬ ಮುಖಂಡರ ಜೊತೆ ಮಾತನಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ಪ್ರಿಯಾಂಕಾ ಗಾಂಧಿ ಒಬ್ಬರೇ ಕಾಂಗ್ರೆಸ್ ಪಕ್ಷಕ್ಕಿರುವಂತಹ ಆಶಾವಾದ, ನಾವು ಪ್ರಿಯಾಂಕಾ ಗಾಂಧಿ ಅವರ ಮುಖ ಇಟ್ಟುಕೊಂಡು ಮುಂದಿನ ಚುನಾವಣೆಯನ್ನ ಎದುರಿಸಬೇಕು, ಪ್ರಿಯಾಂಕಾ ಗಾಂಧಿ ಅವರಿಗೆ ಪಕ್ಷದಲ್ಲಿ
ದೊಡ್ಡ ಜವಾಬ್ದಾರಿ ಸಿಗಬೇಕು, ಇದು ಕೇವಲ ನನ್ನೊಬ್ಬನ ಬಯಕೆ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕರ ಬಯಕೆ ಇದೆ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ನ ಒಬ್ಬ ದೊಡ್ಡ ನಾಯಕರು ಹೇಳಿದ್ರು. ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಪದೇ ಪದೇ ಹಿನ್ನಡೆ ಆಗ್ತಾ ಇದೆ. ಈಗಾಗಲೇ ಹರಿಯಾಣವನ್ನ ಸೋತ್ರು, ಮಹಾರಾಷ್ಟ್ರವನ್ನ ಸೋತ್ರು, ಲೋಕಸಭೆಯಲ್ಲಿ ಇವರಿಗೆ ಒಂದು ಸಣ್ಣದಾದಂತಹ ಎಡ್ಜ್ ಸಿಕ್ಕಿತ್ತು, ಅದು ನೀರಿನಲ್ಲಿ ಹೋಮ ಮಾಡದಂತಾಯ್ತು. ಮಹಾರಾಷ್ಟ್ರದಲ್ಲಿ ಎಷ್ಟು ಹೀನಾಯವಾಗಿ ಸೋತ್ರು ಅಂತಂದ್ರೆ ಲೋಕಸಭೆಯಲ್ಲಿ ಗೆದ್ದಷ್ಟು ಸೀಟನ್ನ ವಿಧಾನಸಭೆಯಲ್ಲಿ ಗೆಲ್ಲೋದು ಕಷ್ಟ ಅನ್ನುವಂತ ಪರಿಸ್ಥಿತಿ ಕಾಂಗ್ರೆಸ್ಗೆ ಬಂದ್ಬಿಡ್ತು. ಹರಿಯಾಣವನ್ನ ಗೆದ್ದೇ ಬಿಟ್ವಿ ಅಂತ ಕಾಂಗ್ರೆಸ್ನವರು ಪೋಸ್ಟ್ ಕೊಡ್ತಾ ಇದ್ರು. ಅಲ್ಲಿ ಸಮಾಜವಾದಿ ಪಕ್ಷ ನಮ್ಮ ಜೊತೆಗೆ ಮೈತ್ರಿ ಮಾಡ್ಕೊಳ್ಳಿ ಅಂತಂದ್ರೆ ರಾಹುಲ್ ಗಾಂಧಿ ಕೇಳಿರಲಿಲ್ಲ, ನಿಮ್ದು ಯಾಕೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ಆದ್ರೆ ಹರಿಯಾಣವನ್ನ ಸೋತೋದ್ರು. ಮಿತ್ರರೇ, ಹೀಗೆ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಸೋಲ್ತಾ ಇದ್ದಾರೆ. ಈಗ INDIA ಕೂಟದಲ್ಲೂ ಈ ಪ್ರಶ್ನೆ ಉದ್ಭವಿಸಿದೆ. ಮಮತಾ ಬ್ಯಾನರ್ಜಿ ಈಗಾಗಲೇ ಹೇಳ್ತಾ ಇದ್ದಾರೆ, ನನಗೆ ನಾಯಕತ್ವ ಕೊಟ್ಟರೆ ನಾನು ನೋಡ್ಕೊಳ್ತೀನಿ, ಇಲ್ಲದೆ ಹೋದ್ರೆ INDIA ಕೂಟ ಯಾಕೆ ಅನ್ನುವ ಹಂತದಲ್ಲಿ ಮಮತಾ ಬ್ಯಾನರ್ಜಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಇವರು INDIA ಕೂಟದಲ್ಲಿ ಒಗ್ಗಟ್ಟಾಗಿ ಇರೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಕೇಳಿದ್ರೆ, ರಾಹುಲ್ ಗಾಂಧಿ ಮುಖ ಇಟ್ಕೊಂಡು ಹೋದ್ರೆ ಜನ ಓಟ್ ಹಾಕ್ತಾ ಇಲ್ಲ, ನಾವಿನ್ನೆಷ್ಟು ಬಾರಿ ಈ ಪ್ರಯತ್ನವನ್ನ ಮಾಡೋಣ, ಪಕ್ಷಗಳು ಡ್ಯಾಮೇಜ್ ಆಗ್ಬಿಡ್ತವೆ, ನಾವಿನ್ನು ಗೆಲ್ಲೋದಕ್ಕಾಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಹೀಗಾಗಿ ಹೊಸ ಮುಖವನ್ನು ತರಬೇಕು ಅಂತ ಹೇಳಿ ವಿಪಕ್ಷದ ಅನೇಕ ನಾಯಕರು ಬಯಸ್ತಾ ಇದ್ದಾರೆ. ಇದಕ್ಕೆ ಸರಿಯಾಗಿ ಪ್ರಿಯಾಂಕಾ ಗಾಂಧಿ ಈಗ ಸಂಸತ್ತನ್ನು ಪ್ರವೇಶ ಮಾಡಿದ್ದಾರೆ, ಸ್ವಲ್ಪ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿಗಿಂತಲೂ ನನಗೆ ಹೆಚ್ಚು ಬುದ್ಧಿ ಇದೆ ಅಂತ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ನಿಜವಾಗ್ಲೂ ತನ್ನ ಅಣ್ಣನ ಮೇಲೆ ಪೈಪೋಟಿ ಇದೆಯಾ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ, ಆದ್ರೆ ಅವರ ಹಾವಭಾವಗಳು ಹಾಗೆ ಇದೆ. ಹೀಗಾಗಿ ಮಿತ್ರರೇ, ಕಾಂಗ್ರೆಸ್ ಪಕ್ಷದ ಮೂಲಗಳೇ ಹೇಳ್ತಿರುವಂತೆ ಈಗ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಅವಧಿ ಮುಕ್ತಾಯ ಆಗ್ತಿದ್ದಂತೆ ನೆಕ್ಸ್ಟ್ ಅಧ್ಯಕ್ಷರಾಗೋದೇ ಪ್ರಿಯಾಂಕಾ ಗಾಂಧಿ. ಪ್ರಿಯಾಂಕಾ ಗಾಂಧಿಗೆ ಅಧ್ಯಕ್ಷಗಿರಿಯನ್ನ ಕೊಡ್ತಾರೆ. ರಾಹುಲ್ ಗಾಂಧಿ ಹೇಗೋ ವಿಪಕ್ಷದ ನಾಯಕರಾಗಿದ್ದಾರೆ, 5 ವರ್ಷ ಆ ಸ್ಥಾನ ಕಾಯಂ ಆಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಪ್ರಿಯಾಂಕಾ ಗಾಂಧಿ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡಿದ್ದೆ ಆದ್ರೆ 2029ಕ್ಕೆ ಪ್ರಿಯಾಂಕಾ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ಬಿಂಬಿಸಿಕೊಂಡು ಚುನಾವಣೆಗೆ ಹೋಗಬೇಕು. ಈ ಒಂದು ತಂತ್ರಗಾರಿಕೆ ಕಾಂಗ್ರೆಸ್ ಪಕ್ಷದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಇದನ್ನು ಬಯಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿಗೆ ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ರಾಹುಲ್ ಗಾಂಧಿಗೆ ತುಂಬಾ ಟಫ್ ಫೈಟ್ ಯಾರಾದರೂ ಕೊಟ್ಟರೆ ಅದು ಪ್ರಿಯಾಂಕಾ ಗಾಂಧಿ. ಮಿತ್ರರೇ, ನೀವೇನೇ ಪೋಸ್ಟ್ ಕೊಡಬಹುದು, ನೀವು ನಾಯಕರಂತೆ ಬಿಂಬಿಸಿಕೊಳ್ಳಬಹುದು, ಎಲ್ಲದೂ ಆಗಬಹುದು, ನಿಮಗೆ ಬುದ್ಧಿವಂತಿಕೆ ಕೂಡ ಇರಬಹುದು, ಆದರೆ ಅಂತಿಮವಾಗಿ ನಿಮ್ಮನ್ನು ನಾಯಕರಾಗಿ ರೂಪಿಸುವಂಥದ್ದು ಯಾರು? ಈ ದೇಶದ ಜನತೆ. ಜನ ಒಪ್ಕೊಳ್ಬೇಕು. ಅಣ್ಣ ತಂಗಿ ಇಬ್ರು ಕೂಡ ಪಕ್ಷದ ನೇತೃತ್ವವನ್ನು ವಹಿಸಿಕೊಂಡು ಬಂದ್ರೆ ಜನ ಒಪ್ಪಲೇಬೇಕು ಅಂತೇನಿಲ್ವಲ್ಲ. ಅಂತಿಮವಾಗಿ ರಿಸಲ್ಟ್ ಕೊಡುವಂತಹದ್ದು ಜನರು. ಆದರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದ್ರೆ ಪ್ರಿಯಾಂಕಾ ಗಾಂಧಿ ಮುಂದಿನ ನೇತೃತ್ವವನ್ನು ವಹಿಸಿಕೊಳ್ಳುವುದಕ್ಕೆ ಫ್ರಂಟ್ ರನ್ನರ್ ಆಗಿದ್ದಾರೆ, ಅವರು ಮುಂಚೂಣಿಯಲ್ಲಿದ್ದಾರೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿಕೊಳ್ತಾರಾ? ಅವರಿಗೆ ಆ ಕೆಪಾಸಿಟಿ ಇದೆಯಾ? ಆ ಯಶಸ್ಸು ಸಿಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.